ರಾಜ್ ಕಂಡಂಥ ಒಂದು ಹೆಸರಾಂತ ಮತ್ಸದಿ ಕಾನೂನು ತಜ್ಞರು. ಆದರೆ ಬರೀ ಇಷ್ಟಕ್ಕೇನೆ ಮುಗಿದೋಗಲ್ಲ. ಬೇಲ್ ಈಸ್ ನಾಟ್ ಗೋಯಿಂಗ್ ಟು ಕ್ಲೋಸ್ ಆರ್ ಇದ್ರ ಮೇಲೇ ಕೊಡ್ತಾರೆ. ಈಗ ನಮ್ಮ ಕೆಲವು ಕಿರಿಯ ಎಲ್ಲ ವಕೀಲರುಗಳಿಗೆಲ್ಲ ಇನ್ಸ್ಪಿರೇಷನ್ ಆಗ್ಬೋದು. ಅವ್ರು ಮಾತಾಡಿದ ಮಾತು, ಮಂಡಿಸಿದ್ದು ಎಲ್ಲವೂ ಕೂಡ ಮೇ ಬಿ ದೇ ಅಪ್ರಿಷಿಯೇಟ್, ಬಟ್ ಡಸನ್ ಗಿವ್ ಜಸ್ಟಿಫಿಕೇಶನ್. ಇನ್ನು ತೊಂದರೆ ಆಗತ್ತದು. ಇದೇನಾಗತ್ತೆ ಅಂತ ಹೇಳ್ತೀನಿ, ನನ್ನ ಅನಿಸಿಕೆ ಇದೇನಾಗತ್ತೆ, ನೀವೇನೆಲ್ಲ ಲೋಪದೋಷಗಳು ಹೇಳಿದ್ದೀರಲ್ಲ, ಆ ಲೋಪದೋಷ ಕರೆಕ್ಷನ್ ಮಾಡ್ಕೊಳ್ಳೋಕೆ ಅವಕಾಶ ಆಗುತ್ತೆ. ಆಕ್ಚುಯಲ್ ಕೇಸ್ ಹಿಯರಿಂಗ್ ಶುರು ಆದಾಗ ಪೊಲೀಸ್ ಆಫೀಸರ್ ಇದ್ದಾರೆ, ದಿ ಚಾರ್ಜ್ ಶೀಟ್ ಕ್ಯಾನ್ ಬಿ ಮಾಡಿಫೈಡ್ ಟಿಲ್ ದಿ ಎಂಡ್ ಆಫ್ ದಿ ಕೇಸ್. ಆಮೇಲೆ ರೈಟ್ ಸರ್, ಕೊನೆ ತನಕ ಕೂಡ ಚಾರ್ಜ್ ಶೀಟ್ ಮಾಡಿಫೈ ಆಗ್ತಾ ಹೋಗುತ್ತದೆ. ನೀವೆಲ್ಲ ರೂಪೋಸಗಳು ಬಿಡ್ತಾ ಹೋದಾಗ, ನೀವು ಇಲ್ಲಿ ಹಿಂಗಾಯ್ತು ಅಲ್ಲಂಗಾಯ್ತು ಅಂದಾಗ ನೆಕ್ಸ್ಟು ಹಂತದ ಚಾರ್ಜ್ ಶೀಟ್ಗಳು ಏನಾಗ್ತದೆ, ಬದಲಾವಣೆ ಮಾಡ್ತಾ ಹೋಗ್ತಾರೆ. ಹೋಗಿ ನಾವು ಇಲ್ಲಿ ಫೈಲೂರ್ ಆದ್ವಿ. ಯಾಕಂದ್ರೆ ಕ್ವಶನಬಲ್ ನಾಳೆ ದಿನ ಕೋರ್ಟ್ನಲ್ಲಿ ಈ ಪ್ರಕರಣ ತನಿಖೆ ಆದಾಗ ಪ್ರಶ್ನೆ ಮಾಡೋದಿಲ್ವಾ ಅದನ್ನ, ಬದಲಾವಣೆ ಆದ್ರೆ? ಅಲ್ಲ, ಪೊಲೀಸಿಗೆ ಒಂದು ಪವರ್ ಇದೆ ಮೇಡಮ್. ಚಾರ್ಜ್ ಶೀಟ್ ಕ್ಯಾನ್ ಬಿ ಮಾಡಿಫೈಡ್, ಕ್ಯಾನ್ ಬಿ ಚೇಂಜ್, ಅದು ಅಂಶ ಇರುತ್ತದು. ಇನ್ನು ಈಗ ಏನಾಗ್ತಾ ಇದ್ದಾರೆ ಅಂದರೆ, ಈಗ ನೀವು ಹೇಳೋ ನೀವೊಂದು ಮಾತು ಹೇಳಿದ್ರಿ, ಎಲ್ಲವೂ ಕೂಡ ತನಿಖಾ ಅಧಿಕಾರಿ ಬೆಟ್ ತೋರಿಸ್ತಾ ಇದೆ, ಸರಿ ಮಾಡ್ತಿಲ್ಲ ಅನ್ನತಕ್ಕಂಥದ್ದು ಏನಿದೆ, ಆ ಹೈಪ್ ಇದೆ. ಆ ಹೈಪ್ ಒಳಗೆ ಏನು ವಿಷಯ, ಗಂಭೀರ ವಿಷಯ ಏನು ಅಂತಂದರೆ, ಇವರು ಏನೆಲ್ಲ ಹಾಕ್ಕೊಂಡಿದ್ದಾರೆ 1 2 3 ಸುಮಾರು ಒಂದು ಹತ್ತಿರ ಒಂದು ಇಷ್ಟು ಚಾರ್ಜ್ ಶೀಟು, ಒಂದು 4000 ಪುಟಗಳ ಚಾರ್ಜ್ ಶೀಟು ಅವರೊಬ್ಬರ ಮೇಲೆ ಸೀಮಿತವಾಗಿಲ್ಲ, ಯಾರ ಮೇಲೆ A2 A1 ಮೇಲೆ ಸೀಮಿತವಾಗಿಲ್ಲ, ಸುಮಾರು ಒಂದು 17-18 ಜನ ಮೇಲೆ ಸೀಮಿತವಾಗಿದೆ. ಈ ಪ್ರಶ್ನೆ ಏನಂತಂದರೆ, ಇದು ಇಷ್ಟು ದಿನಗಳ ಕಾಲ ಯಾಕಿದು ಎಲ್ಲರ ಕಣ್ಣುಗಳು ಸ್ವಲ್ಪ ಬೆಕ್ಕಸ ಬೇರೆ ಆಗ್ತಾರೆ ಅಂತಾರೆ. ಸುಮಾರು 3-4 ತಿಂಗಳು 180-200 ದಿನಗಳು ಕೂಡ ಅದು ನಡೀತಿದೆ. ಅದು ಒಂಥರ ಇದು ಬಾಡಿ ಕಾಲ್ಡ್ ವಾರ್, ಲೀಗಲ್ ವಾರ್ ಬಿಟ್ವೀನ್ ನ್ಯೂಸ್ ವಾರ್ ಅಂತ. ನೀವು ಬಿಡ್ತಾ ಇಲ್ಲ, ನೀವು ಜಸ್ಟಿಸ್ ಕೇಳ್ತಾ ಇದ್ದೀರಿ, ಅವರು ಸ್ಟೇಟ್ ಜಸ್ಟಿಸು, ನೀವು ಲೀಗಲ್ ಜಸ್ಟಿಸ್, ನೀವು ನ್ಯೂಸ್ ಜಸ್ಟಿಸ್ ಕೇಳ್ತಿದ್ದೀರಿ. ದೇರ್ ಆರ್ 2 ವರ್ಡ್ಸ್. ಈಗ ಕೋರ್ಟಲ್ಲಿ ನಿಂತ್ಕೊಂಡು ಎಲ್ಲೋ ಒಂದು ಕಡೆ ಕೋರ್ಟ್ ಹಾಲ್ ಹೊರಗಡೆ ಬಂದ್ಬಿಟ್ಟು ಮಾತಾಡೋದು ಸ್ಟೇಟ್ ಜಸ್ಟಿಸು, ಆದರೆ ಒಳಗಡೆ ಫೈಟ್ ಮಾಡೋದು ಕಾನ್ಸ್ಟಿಟ್ಯೂಷನ್ ಜಸ್ಟಿಸು. ನೀವು ಫೈಟ್ ಮಾಡ್ತಾ ಇರೋದು ನ್ಯೂಸ್ ಜಸ್ಟಿಸ್. ಅಂದರೆ ನೀವು ಡಿಮ್ಯಾಂಡ್ ಸಮಥಿಂಗ್ ಸರ್ಟನ್ ಥಿಂಗ್ಸ್ ಆ್ಯಂಡ್ ಮಾಧ್ಯಮಕ್ಕೆ ಅದರದ್ದೇ ಆಗ್ತಕ್ಕಂಥ ಪಾತ್ರ ಇದೆ. ಯಾಕಂದ್ರೆ 4ನೇ ಏನೋ ಅದಕ್ಕೊಂದು ಸ್ಥಾನಮಾನ ಇದೆ. ಇಲ್ಲಿ ನಾನು ಹೇಳೋದೇನೆಂದರೆ, ಇವ್ರು ಏನು ಮಾಡೋಕ್ಕೆ ಹೊರಟಿದ್ದಾರಲ್ಲ, ಇದೇನಿದೆಯಲ್ಲ, ಇದು ಮೊದಲನೇ ಹಂತ ಅಷ್ಟೇ. ಇದು ಕೌಂಟರ್ ಕೊಡೋಕೆ ಅವ್ರೇನೇ ತಯಾರು ಮಾಡ್ಕೊಂಡಿದ್ದಾರೋ, ಯಾರು ಅಪೋಸಿಟ್, 8ನೇ ತಾರೀಕು ಮೇಲೆ ಗೊತ್ತಾಗುತ್ತೆ ಏನೇನು ಕೌಂಟರ್ ಕೊಡೋಕೆ ತಯಾರಿದ್ದಾರೋ ಈ ಬೇಸ್ ಮೇಲೆ. ಮೇಡಮ್, ಇದು ಬರೀ ಒಂದು ಇವತ್ತಿನ ಭಾಳ ದಿನಗಳ ನಂತರ ಮೊದಲನೇ ಪ್ರಕ್ರಿಯೆ, ಇದು ಮೊದಲನೇ ಹಂತ. ಇದು ಯಾವುದು ಇವತ್ತೇನು ನಡೀತಿದೆ, ನೆನ್ನೆ ನಡೀತಲ್ಲ, ಅದು ಇನ್ನು ಇದಕ್ಕೆ ಅಷ್ಟು ಬೇಗ ಸುಲಭವಾಗಿ ಬೇಲ್ ಅಗ್ರಿಮೆಂಟ್, ಬೇಲ್ ಕಂಡೀಷನ್ ಇದೆಯಲ್ಲ, ಈ ತರ ಕೇಸ್ಗಳೆಲ್ಲ ಸುಲಭವಾಗಿ ಅವ್ರ ವಾದವನ್ನ ಗಮನಿಸಿ ಯಾರಾದ್ರೂ ಬೇಲ್ ಸಿಕ್ಕಬಿಡುತ್ತೆ ದರ್ಶನ್ ಅವರಿಗೆ ಸಲೀಸಾಗಿ ಅಂತಂದ್ರೆ ಇಲ್ಲ ಅಂತ ನಿಮ್ಮ ಅಭಿಪ್ರಾಯ. ಓಕೆ ಮಾಲ್ಗತ್ತಿ ಸರ್, ಇವಾಗ ಚಾರ್ಜ್ ಶೀಟ್ ನಲ್ಲಿ ಇರೋ ಕೆಲ ಅಂಶಗಳನ್ನ ಗಮನಿಸಿಯೇ ಈ ಪ್ರಕರಣವನ್ನ ನಾನು ಕೈಗೆತ್ಕೊಳ್ಬಹುದು ಅಂತ ಹೇಳಿ ಸಿ ವಿ ನಾಗೇಶ್ ಅವರು ನಿರ್ಧರಿಸಿದ್ರು ಅನ್ನೋ ಮಾಹಿತಿ ನಮಗ್ ಸಿಕ್ಕಿದೆ. ಗೊತ್ತಿಲ್ಲ ಅದನ್ನ ಅವರೇ ಹೌದು ಇಲ್ಲ ಅನ್ನೋದನ್ನ ಹೇಳ್ಬೇಕು, ಬಟ್ ನಮಗ್ ಸಿಕ್ಕಿರೋ ಮಾಹಿತಿ ಆಧಾರದ ಮೇಲೆ ಗಮನಿಸೋದಾದ್ರೆ, ನೀವು ಕೂಡ ಭಾಗಿಯಾಗಿದ್ರಿ ಚರ್ಚೆಯಲ್ಲಿ, ಹೇಳ್ತಿದ್ರಿ ಚಾರ್ಜ್ ಶೀಟ್ ನಲ್ಲಿ ಅನೇಕ ಅಂಶಗಳು ನಮ್ಗೇನೆ ಅನುಮಾನ, ಎಸ್ಪೆಷಲಿ ಸ್ವ ಇಚ್ಛಾ ಹೇಳಿಕೆ ದಾಖಲು ಮಾಡ್ಕೊಂಡಿರೋ ವಿಚಾರ. ಹಾಗಾದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ದರ್ಶನ್ ಅವರ ಪಾಲಿಗೆ ಹೊರವಾಗುವ ಸಾಧ್ಯತೆ ಇದೆಯಾ ಈ ಲೀಗಲ್ ಫೈಟ್ ನಲ್ಲಿ ಅಂತ? ತನಿಖೆ ನೋಡಿದ್ರೆ ಮೊದಲು ಏನು ಆರೋಪಿನ ತಕ್ಷಣ ಅರೆಸ್ಟ್ ಮಾಡಿದ್ರು, ಒಳ್ಳೆ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಬಹಳಷ್ಟು ಇಂಟ್ರೆಸ್ಟ್ ತಗೊಂಡು ಲೀಗಲ್ ಗೈಡೆನ್ಸ್ ತಗೊಂಡು ತನಿಖೆ ಮಾಡಿದ್ರು. ಅದನ್ನೆಲ್ಲ ನೋಡಿ ನಾವು ಭಾರಿ ಖುಷಿ ಪಟ್ಟಿವಿ. ಭಾಳ ಒಳ್ಳೆ ರೀತಿಯಲ್ಲಿ ತನಿಖೆ ನಡೆದಿದೆ, ಇದರಲ್ಲಿ ಯಾವುದೇ ನ್ಯೂನತೆಗಳಿಲ್ಲ ಅಂತ ತಿಳ್ಕೊಂಡಿದ್ದೀವಿ. ಬಟ್ ಯಾವಾಗ ಚಾರ್ಜ್ ಶೀಟ್ ಹೊರಗೆ ಬಂತು, ಯಾವಾಗ ನಾವು ಡಿಫೆನ್ಸ್ ಲಾಯರ್ಲಿಂದ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಯ್ತು, ಬೇಲ್ ಸಲುವಾಗಿ ಅವರು ಏನು ಕ್ಲೀನ್ ಮಾಡಿದ್ರು ಕೋರ್ಟ್ ಮುಂದೆ, ಅದನ್ನೆಲ್ಲ ನೋಡಿದಾಗೆ ಈ ಭಾಳಷ್ಟು ಲೂಪ್ ಹೋಲ್ಸ್ಗಳು ಚಾರ್ಜ್ ಶೀಟ್ನಲ್ಲಿ ಇದ್ದಾವೆ. ಇವೆಲ್ಲ ನೋಡಿದ್ರೆ ಎಲ್ಲಿ ಇದಕ್ಕೆ ಬೇಲ್ ಅಂತೂ ಇದು ಬೇರೆ ಪ್ರಶ್ನೆ, ಬೇಲ್ ಆಗ್ಬಹುದು ಬಿಡಬಹುದು. ಇಲ್ಲಿ ಆಗದೇ ಇದ್ರೂ ಹೈಕೋರ್ಟ್ನಲ್ಲಂತೂ ಖಂಡಿತವಾಗಿ ಮಾಡ್ತಾರೆ, ಅದೇನು ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಇದೆ. ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರೇ ಹೇಳಿದ್ದಾರೆ, ಅನಾವಶ್ಯಕವಾಗಿ ಟ್ರಯಲ್ ಇರುವಾಗ ಅವನಿಗೆ ಒಳ ಹಾಕಬಾರ್ದು, ಒಳಗಡೆ ಇರಬಾರ್ದು. ಇದು 19 ಕಾನ್ಸ್ಟಿಟ್ಯೂಷನ್ ಕಲಂ ಪ್ರಕಾರ ಅದು ತಪ್ಪಾಗ್ತದೆ. ಅವನಿಗೂ ಫ್ರೀಡಮ್ ಇರ್ತದೆ, ಅವನಿಗೂ ಇದು ಎಲ್ಲ ರೀತಿಯ ಹಕ್ಕುಗಳು ಇರ್ತವೆ, ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಇರ್ತವೆ. ಅನಾವಶ್ಯಕವಾಗಿ ಒಳಗಿಡಬಾರ್ದು. ಒನ್ಸ್ ಈಸ್ ಕನ್ವಿಕ್ಟೆಡ್ ದೆನ್ ಯು ಕ್ಯಾನ್ ಪುಟ್ ಇನ್ ಬಿಹೈಂಡ್ ಬಾರ್ಸ್, ದಟ್ ಈಸ್ ಯಾರು ಅದಕ್ಕೆ ಅಬ್ಜೆಕ್ಷನ್ ಇರೋದಿಲ್ಲ. ಸೊ ಇವೆಲ್ಲ ಪರಿಣಗಿಸಿ ನೋಡಲಾಗ ಇವು ಅನೇಕ ನ್ಯೂನತೆಗಳು ಹೇಳಿದ್ದಾರೆ ಅವರು ಡಿಫೆನ್ಸ್ ಲಾಯರ್ಗಳು ನಾಗೇಶ್ ಅವರು. ಪಂಚನಾಮ ಹೇಳಿದ್ದಾರೆ,
ಟೈಮ್ ಆಫ್ ಇನ್ಕ್ವೆಸ್ಟ್ ಹೇಳಿದ್ದಾರೆ. ಇನ್ಕ್ವೆಸ್ಟ್ನಲ್ಲಿ ನೋಡಿ 3 ದಿವಸ ಬಿಟ್ಟು ಇನ್ಕ್ವೆಸ್ಟ್ ಮಾಡ್ತಾರೆ. ಹೌದು. ಅದು ಹಂಗೆ ದಟ್ ಈಸ್ ರಾಂಗ್. ಮಾಡಲೇ ಅವತ್ತೇ ಮಾಡ್ಬೇಕಿತ್ತು, ಯಾಕೆ ಇನ್ಕ್ವೆಸ್ಟ್ ಮಾಡಲಿಲ್ಲ ನಮಗೂ ಅರ್ಥ ಆಗ್ತಾ ಇಲ್ಲ. ನಾವು ಸಾಕಷ್ಟು ಸಾವಿರಾರು ಕೇಸುಗಳು ತನಿಖೆ ಮಾಡಿದ್ದೇವೆ. ಸುಮಾರು 40 ವರ್ಷ ನಮ್ಮದು ಇಲಾಖೆಯಲ್ಲಿ ಅನುಭವ, ಬೇಕಾದಷ್ಟು ನೋಡಿಬಿಡಿದ್ದೇವೆ ಕೇಸುಗಳು. ಇವರು ಡಿಲೇ ಮಾಡಬಾರ್ದಿತ್ತು, ಇನ್ಕ್ವೆಸ್ಟ್ ತಕ್ಷಣ ಮಾಡಬೇಕಾಗಿತ್ತು. ಯಾಕೆ ಡಿಲೇ ಮಾಡಿದ್ರು ನನಗೆ ಗೊತ್ತಿಲ್ಲ. ಇವನ್ ನಾವು ಕತ್ಲಾದ್ರೂ ಸಹ ಕತ್ಲಾದಲ್ಲಿ ನಾವು ಬೆಳಕಿರಲ್ಲ ಅಂತ ಕೆಲವೊಂದು ಟೈಮ್ನಲ್ಲಿ ಹಳ್ಳಿಗಳಲ್ಲಿ ಅವಾಗ ಪೋಸ್ಟ್ಪೋನ್ ಮಾಡ್ತೇವೆ. ಬೆಳಗ್ಗೆ ಮಾಡೋಣ, ಕತ್ಲಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೂ ಗ್ಯಾಸ್ಗೆ ಇಷ್ಟೊಂದು ಅನಿವಾರ್ಯ ಇದ್ದಾಗ ಗ್ಯಾಸ್ ಇಟ್ಟೊಂದು ಸದ ನಾವು ಮಾಡಿದ್ದೇವೆ. ಅವಾಗೆ ಲೈಟ್ ಅದು ಏನು ಇರಲಿಲ್ಲ ಆಗಿನ ಕಾಲದಲ್ಲಿ. ಈಗ ಬೇಕಾದಷ್ಟು ಅನುಕೂಲತೆಗಳಿದ್ದಾವೆ, ಎಲ್ಲ ಸರ್ಚ್ ಲೈಟ್ಗಳಿದ್ದಾವೆ. ನಮಗೆ ಪೊಲೀಸರಿಗೆ ಕೊಟ್ಟಿದ್ದಾರೆ ಸರ್ಚ್ ಲೈಟ್ಗಳು. ಅದ್ರ ಮೇಲಿಂದ ಅದು ರಾತ್ರಿ ಆದರೂ ಇನ್ಕ್ವೆಸ್ಟ್ ಮಾಡಬಹುದು. ಇವರು 3 ದಿವಸ ಯಾಕೆ ಬಿಟ್ಟು ಮಾಡಿದ್ರು ಅನ್ನೋದು ಬಹಳ ಸಂಶಯಾಸ್ಪದ ಒಂದು ತನಿಖೆ ಇದು. ಅಲ್ಲಿ ಜೊತೆಗೆ ಅನೇಕ ವಸ್ತುಗಳನ್ನು ಈಗಾಗಲೇ ರಾಯರ್ ಹೇಳಿದ ಹಾಗೆ ಅನೇಕ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಅವು ಸೀಸ್ ಮಾಡಿದ್ದು ನೋಡಿ, ಈಗ ಕಾಲಿರುವಂತಹ ಶೂಸ್ಗಳನ್ನು ಸೀಸ್ ಮಾಡಿದ್ದಾರೆ. ಅದು ರೈಟ್ ಶೂಸು ಲೆಫ್ಟ್ ಶೂಸು ಅನ್ಸೋದ ಅದ್ರ ಬಗ್ಗೆ ಕೂಡ ಪ್ರತ್ಯೇಕವಾಗಿ ಪ್ರಶ್ನೆ ಕೇಳೋಕಿದೆ. ನಾನು ಮೋಹನ್ ಸರ್ ಜಾಯಿನ್ ಆಗಿದ್ದಾರೆ ಮೈಸೂರಿನಿಂದ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ 9ನೇ ತಾರೀಕಿಗೆನೆ ವಿಷಯ ಗೊತ್ತಾದ್ರೂ ಕೂಡ 11ನೇ ತಾರೀಕಿನ ತನಕ ಮಹಜರ್ ಮಾಡಲಿಲ್ಲ. ಆ ಟೈಮ್ನಲ್ಲಿ ಪೊಲೀಸರು ತಮಗೆ ಬೇಕಾದಂತೆ ಮರುಸೃಷ್ಟಿಯನ್ನ ಮಾಡಿದ್ದಾರೆ, ಕೆಲ ಸಾಕ್ಷ್ಯಗಳನ್ನ ಪ್ಲಾಂಟ್ ಮಾಡಿದ್ದಾರೆ ಅನ್ನೋ ವಾದವನ್ನ ಸಿ.ವಿ. ನಾಗೇಶ್ ಅವರು ಮಂಡಿಸಿದ್ರು. ಬಟ್ ಜನಸಾಮಾನ್ಯರಿಗೆ ಬರೋ ಪ್ರಶ್ನೆ ಅಂತಂದ್ರೆ, ಪೊಲೀಸರಿಗೆ ಹಿಂಗೆ ದರ್ಶನ್ ವಿರುದ್ಧ, ಅದರಲ್ಲೂ ಸೆಲೆಬ್ರಿಟಿ VVIP ಅಂತ ಹೇಳಿ ಕನ್ಸಿಡರ್ ಮಾಡುವಂತಹ ದರ್ಶನ್ ವಿರುದ್ಧವಾಗಿ ಪೊಲೀಸರಿಗೆ ಯಾಕೆ ಹಿಂಗೆ ಮಾಡ್ಲಿಕ್ಕೆ ಹೋಗ್ತಾರೆ ಅಂತ ಹೇಳಿ ಸಹಜವಾಗಿ ಒಂದು ಅನುಮಾನ ಬರುತ್ತೆ. ಮೋಹನ್ ಸರ್, ತಮ್ಮ ಧ್ವನಿ ರೀಚ್ ಆಗ್ತಾ ಇಲ್ಲ, ಮ್ಯೂಟ್ ಏನಾದ್ರೂ ಆಗಿದೆಯಾ ಗಮನಿಸಬಹುದು? ಸ್ವಲ್ಪ ಕಟ್ ಆಯ್ತು, ಮತ್ತೆ ಸ್ವಲ್ಪ ಕಟ್ ಆಯ್ತು. ನೀವು ಅರ್ಧ ಕ್ವಶನ್ ಕೇಳಿದ್ದು ನಾನು ಕೇಳ್ತಾ ಇದ್ದು, ಸಿ.ವಿ. ನಾಗೇಶ್ ಅವರು ವಾದ ಮಂಡನೆ ಮಾಡೋ ಸಂದರ್ಭದಲ್ಲಿ ಪೊಲೀಸರೇನೆ ಕೆಲ ಸಾಕ್ಷ್ಯಗಳನ್ನ ಪ್ಲಾಂಟ್ ಮಾಡಿದ್ದಾರೆ ದರ್ಶನ್ ವಿರುದ್ಧ ಅಂತ ಹೇಳಿ ಪ್ರಸ್ತಾಪ ಆಗಿದೆ. ಈ ದರ್ಶನ್ ಅಂತಂದ್ರೆ ಸೆಲೆಬ್ರಿಟಿ VVIP ಅನ್ನೋದು ಗೊತ್ತಿದ್ದು ಪೊಲೀಸರು ಹೀಗೆ ಮಾಡ್ಲಿಕ್ಕೆ ಅವಕಾಶಗಳು ಇರುತ್ತಾ, ಸಾಧ್ಯತೆಗಳಿರುತ್ತಾ ಅಂತ ಹೇಳಿ. ನಮಸ್ತೆ ಎಲ್ರಿಗೂ. ಮೇಡಮ್, ನಿಮ್ಮ ಪ್ರಶ್ನೆ ನಮಗೆ ಅರ್ಥ ಆಯ್ತು. ಈಗ ನಮ್ಮ ಮಾಲ್ಗತ್ತಿ ಸರ್ ಮತ್ತು ಇನ್ನೊಬ್ರು ಸರ್ಗಳು ಹೇಳಿದಾಗ, ಇಲ್ಲಿ ಡಿಲೇಗಳ ಪ್ರಶ್ನೆ ಬಂದಾಗ ಯಾಕೆ ಡಿಲೇ ಆಯ್ತು ಅನ್ನೋ ಪ್ರಶ್ನೆಗಳು ಬರ್ತದೆ. ಮತ್ತು ವಿಟ್ನೆಸ್ ಗಳನ್ನ ಪ್ಲಾಂಟ್ ಮಾಡ್ತಾರೆ ಅಂತ ಹೇಳಿರೋದು ಅದು ಮುಂದಿನ ಆರ್ಗ್ಯುಮೆಂಟ್ ಅಲ್ಲಿ, ವಾದದಲ್ಲಿ ಅದು ಗೊತ್ತಾಗ್ತಕ್ಕಂತ ವಿಚಾರ. ಯಾಕೆಂದ್ರೆ ಅದು ಪ್ಲಾಂಟ್ ಮಾಡಿದಾರ ಇಲ್ವಾ ಅನ್ನೋದು ಕೂಡ ನಾವು ಏಕಾಏಕಿ ಈಗ ಡಿಫೆನ್ಸ್ ಕೌನ್ಸಿಲ್ ಹೇಳಿದ್ದಾರೆ ಅನ್ನೋದಷ್ಟಕ್ಕೆ ನಾವು ಸೀಮಿತವಾಗಬಾರ್ದು. ಈಗ ಇನ್ನು ಕೂಡ ಪ್ರಾಸಿಕ್ಯೂಷನ್ ಆರ್ಗ್ಯುಮೆಂಟ್ ಇದೆ. ಪ್ರಾಸಿಕ್ಯೂಷನ್ ಆರ್ಗ್ಯುಮೆಂಟ್ ಅಲ್ಲಿ ಇವ್ರು ಹೇಳಿರ್ತಕ್ಕಂತ ಒಂದು ಲೂಪ್ ಹೋಲ್ಸ್ ಗಳೇನಿದೆ, ನೆಗೆಟಿವ್ ಅಂಶಗಳೇನಿದೆ, ಅದಕ್ಕೆ ಅವ್ರು ಏನು ಪ್ರತ್ಯುತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗ್ತದೆ. ಜೊತೆಗೆ ಇದಲ್ಲದೇನೆ ತನಿಖಾಧಿಕಾರಿ ನಮ್ಮ ಮಾಲ್ಗತ್ತಿ ಸರ್ ಹೇಳದಂಗೆ ಡಿಲೇ ಕ್ವಶನ್ ಬರ್ತು ಅಂತ ಬಂದಾಗ 2 ದಿವಸ ಡಿಲೇ ಮಾಡಿದ್ದಾರೆ ಅನ್ನೋದು ಕೂಡ ನಮ್ಗೆ ಇವತ್ತು ಮೊನ್ನೆ ನಾಗೇಶ್ ಸರ್ ಅವರು ಕ್ವಶನ್ ಮಾಡಿದಾಗ ಬಂದಿರ್ತಕ್ಕಂಥ ಮಾಹಿತಿ. ಆದ್ರೆ 2 ದಿವಸಕ್ಕೆ ಕಾರಣವನ್ನ ಏನ್ ಮೆನ್ಷನ್ ಮಾಡಿದ್ದಾರೆ ಅನ್ನೋದು ಕೂಡ ಬರಿಬೇಕಾಗ್ತದೆ ಅವರು ಮಾಜರ್ನಲ್ಲಿ.